ಹೊಡೆದ್ರೆ ಆನೇನೇ ಹೊಡಿಬೇಕಂತೆ. ಸಣ್ಣ ಪುಟ್ಟ ಬೇಟೆಗಳೆಲ್ಲ ಅರೆಕಾಸಿನ ಮಜ್ಜಿಗೆ. ಸಿಎಂ ವಿರುದ್ಧ ಮುಡಾ ಅಸ್ತ್ರ ಬಿಟ್ಟಂತಹ ಕಮಲದ ಮೇಲೆ ಕೋವಿಡ್ ಕೆಸರನ್ನ ಎರಚಿದ್ರೆ ಮಾತ್ರ ಮೆಟ್ಕೊಂಡಿರುವಂತಹ ಬೇತಾಳ ಬಿಟ್ಟೂ ಬಿಡಬಹುದು ಅನ್ನುವಂಥ ನಂಬಿಕೆ. ಆ ನಂಬಿಕೆಯನ್ನೇ ಆಶ್ರಯಿಸಿದಂತಹ ಕಾಂಗ್ರೆಸ್ ಅದಕ್ಕಾಗಿ ಮೆಗಾ ಪ್ಲಾನ್ ಅನ್ನ ರೆಡಿ ಮಾಡಿ ಕೂತಿದೆ. A for antigen, B for bed, C for COVID, D for dengue. ಕಳೆದ 4 ವರ್ಷದಲ್ಲಿ ಮಕ್ಕಳು ಆಲ್ಫಾಬೆಟ್ ಓದ್ಕೊಳ್ಳೋ ರೀತಿ ಬದಲಾಗಿದೆ. ಅಷ್ಟರ ಮಟ್ಟಿಗೆ ಸಾಂಕ್ರಾಮಿಕ ರೋಗ ಜನಮಾನಸದಲ್ಲಿ ಬೇರೂರಿದೆ. ಜೊತೆಗೆ ಸ್ಕ್ಯಾಮ್ಗಳಿಗೂ ಬರ ಇಲ್ಲ. ಸಿಕ್ಕ ಅವಕಾಶಗಳಲ್ಲಿ ದುಡ್ಡು ದೋಚಲಾಗಿದೆ. ಸದ್ಯ ಮೂಡಾದಿಂದ ಬಚಾವಾಗಲು ಸಿದ್ದು ಕೋವಿಡ್ ಅಸ್ತ್ರ ಹಿಡಿದಿದ್ದಾರೆ. ಮೂಡ ಅಕ್ರಮಕ್ಕೆ ತಿರುಗೇಟು ಕೊಡಲು ಕಾಂಗ್ರೆಸ್ ಪ್ರತ್ಯಸ್ತ್ರ. ಅಂದಿನ ಇಡೀ ಸಂಪುಟವನ್ನೇ ಸಿಲುಕಿಸಲು ಕೈಪಡೆ ಪ್ಲಾನ್. ಹೌದು, ಕೋವಿಡ್ ಸಂದರ್ಭದಲ್ಲಿ ನಡೆದಿದೆ ಎನ್ನಲಾದ ಹಗರಣಗಳನ್ನ ಬಯಲಿಗೆ ಎಳೆಯಲು ಕೈಪಡೆ ಪ್ಲಾನ್ ರೂಪಿಸಿದೆ. ಕೇವಲ ಒಬ್ಬರೋ ಇಬ್ಬರನ್ನು ಸಿಲುಕಿಸೋದಲ್ಲ, ಹಿಂದಿನ ಸರ್ಕಾರದ ಇಡೀ ಸಂಪುಟವನ್ನೇ ಕಟ್ಟಿ ಹಾಕಲು ಮೆಗಾ ಪ್ಲಾನ್ ರೂಪಿಸಿದೆ. ಕೋವಿಡ್ ಸ್ಕ್ಯಾಮ್ನಲ್ಲಿ 25ರಿಂದ 30 ಮಂದಿಯನ್ನ ಗುರಿಯಾಗಿಸಲು ಕೈಪಡೆ ಸಿದ್ಧತೆ ನಡೆಸಿದೆ. ಕರ್ನಾಟಕದ ಒಂದೊಂದು ಜಿಲ್ಲೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಿದ್ರು. ಬೆಂಗಳೂರಿನ ಸಚಿವರಿಗೂ ವಲಯವಾರು ಹಂಚಿಕೆ ಮಾಡಲಾಗಿತ್ತು. ಕೋವಿಡ್ ಸಂದರ್ಭದಲ್ಲಿ ಎಲ್ಲರೂ ಹಗರಣದಲ್ಲಿ ಭಾಗಿಯಾಗಿದ್ದಾರೆ. ಸಿಎಂರಿಂದ ಹಿಡಿದು ಪ್ರತಿಯೊಬ್ಬ ಸಚಿವರು ಅಂದು ಹಣ ಲೂಟಿ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಈ ಹಿಂದಿನ ಸರ್ಕಾರದ ಎಲ್ಲಾ ಸಚಿವರು ಕಿಕ್ ಬ್ಯಾಕ್ ಪಡೆದಿದ್ದಾರೆ. ಆಕ್ಸಿಜನ್ ಪ್ಲಾಂಟ್, ಪಿಪಿಇ ಕಿಟ್, ಮಾಸ್ಕ್, ಸ್ಯಾನಿಟೈಸರ್, ಟೆಸ್ಟಿಂಗ್, ವ್ಯಾಕ್ಸಿನೇಷನ್, ಬೆಡ್ ಬ್ಲಾಕಿಂಗ್ ದಂಧೆಯಲ್ಲಿ ಇವರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದು ಕೈಪಡೆ ಆರೋಪ ಪಟ್ಟಿಯಲ್ಲಿದೆ. ಇತ್ತ ಅಂದಿನ ಆರೋಗ್ಯ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಮಾತ್ರ ಆಯಾ ಸಂದರ್ಭದಲ್ಲಿ ಜೀವ ಉಳಿಸಲು ಬೇಕಾದ ಕ್ರಮ ಕೈಗೊಳ್ಳಲಾಗಿದೆ, ನಾನೊಬ್ನೇ ಅಲ್ಲ ಸರ್ಕಾರ ಮಾಡಿದೆ ಅಂತ ಡಿಫೆಂಡ್ ಮಾಡಿದ್ದಾರೆ. ಕೋವಿಡ್ ನ ನಿರ್ವಹಣೆ ಮಾಡಿರೋದು ಒಬ್ಬ ವ್ಯಕ್ತಿ ಅಲ್ಲ, ಇಡೀ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ತನಿಖೆ ಆದೇಶ ಮಾಡಿದ್ದಾರೆ. ಅವರೇನು ಡಾಕ್ಟರ್ ಸುಧಾಕರ್ ವಿರುದ್ಧ ನಾನು ತನಿಖೆ ಮಾಡಿದ್ದೀನಿ ಅಂತ ಮುಖ್ಯಮಂತ್ರಿಗಳು ಎಲ್ಲಾದರೂ ಹೇಳಿದಾರಾ? ಒಂದು ಸರ್ಕಾರ ಒಂದು ಕೋವಿಡ್ ಅನ್ನ ನಿರ್ವಹಣೆ ಮಾಡಿರೋದ್ರ ಬಗ್ಗೆ ಅವ್ರಿಗೆ ಶಂಕೆ ವ್ಯಕ್ತ ಆಗಿದೆ, ಅವರ ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಬಗ್ಗೆ ತನಿಖೆಯನ್ನ ಆದೇಶ ಮಾಡಿದ್ದಾರೆ. ತನಿಖೆಯ ಮಧ್ಯಂತರ ವರದಿ ತರಿಸ್ಕೊಂಡಿದ್ದಾರೆ. ಕಾಂಗ್ರೆಸ್ನ ಈ ಒಳತಂತ್ರಗಳನ್ನ ಅರಿತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಇವರ ಬೆದರಿಕೆ ಕುತಂತ್ರಗಳಿಗೆ ಭಯ ಬೀಳುವ ಪ್ರಶ್ನೆಯೇ ಇಲ್ಲ ಅಂತ ಸವಾಲು ಸ್ವೀಕರಿಸಿದ್ದಾರೆ. ಒಳ್ಳೆಯದನ್ನ ಆಲೋಚನೆ ಮಾಡೋಣ. ರಾಜೀನಾಮೆ ಕೊಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಆಗಲೇ ಬಂದು ನಿಂತಿದ್ದಾರೆ. ಹಾಗಾಗಿ ಇವತ್ತೇನು ಬೆದರಿಕೆ ತಂತ್ರಗಳು, ಕುತಂತ್ರಗಳು ಇದು ಯಾವುದಕ್ಕೂ ಕೂಡ ಭಯ ಬೀಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಒಟ್ಟಾರೆ ಮೂಡಾದಿಂದ ಮೂಡ್ ಡೈವರ್ಟ್ ಮಾಡಲು ಕೋವಿಡ್ ಹಗರಣವನ್ನ ಡೆಡ್ ಎಂಡ್ಗೆ ತಲುಪಿಸಲು ತಂತ್ರ ಸಿದ್ಧವಾಗ್ತಾ ಇದೆ. ಹಿಂದಿನ ಸರ್ಕಾರದ ಇಡೀ ಕ್ಯಾಬಿನೆಟ್ ಟಾರ್ಗೆಟ್ಗೆ ಹಸ್ತಮನಿಯಲ್ಲಿ ಚಿಂತನಾ ಮಂಥನ ನಡೀತಾ ಇದ್ದು, ಇದಕ್ಕೆ ಬಿಜೆಪಿ ಪ್ರತಿತಂತ್ರ ಏನಾಗಿರಲಿದೆ ಅನ್ನೋದು ಕುತೂಹಲ. ಗಣಪತಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.